ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೇ ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ, ಯಾವಾಗ ಜಮಾ ಆಗುತ್ತೆ ಅಂತ ಪ್ರೆಸ್ ಮೀಟಿಂಗ್ನಲ್ಲಿ ಪ್ರೆಸ್ನವರು ಪ್ರಶ್ನಿಸಿದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಕೊಟ್ಟಿರುವಂಥ ಒಂದು ಅಪ್ಡೇಟ್ ಏನು, ಫಲಾನುಭವಿಗಳ ಖಾತೆಗೆ ಹಣ ಯಾಕೆ ತಡ ಆಗಿ ಬರ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟನೆ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್. ಗೃಹಲಕ್ಷ್ಮಿ ಅಥವಾ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಇನ್ನಿತರ ಯೋಜನೆಗಳಿಗೆ ಅಂದರೆ ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ಯೋಜನೆ, ಪಿಂಚಣಿ ಪಡೆಯುವವರಿಗೆ ಇನ್ಮುಂದೆ ಡಿಬಿಟಿ ಹಣ ಬರೋದಿಲ್ಲ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹೌದು ವೀಕ್ಷಕರೇ, ನಿನ್ನೆ ಸಾಯಂಕಾಲ ನಡೆದ ಪ್ರೆಸ್ ಮೀಟಿಂಗ್ನಲ್ಲಿ ಭಾಗಿಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೇ ತಿಂಗಳ ಕಂತಿನ ಹಣದ ಬಗ್ಗೆ ಕೊಟ್ಟ ಅಪ್ಡೇಟ್ ಏನು ಅಂದರೆ, ಈಗ ನಾವು ಹಿಂದಿನ ಕಂತು ಯಾವುದೂ ಪೆಂಡಿಂಗ್ ಇಟ್ಟಿಲ್ಲ. ಅಂದರೆ ಏಪ್ರಿಲ್ ತಿಂಗಳವರೆಗೂ ಎಲ್ಲ ಕಂತುಗಳನ್ನು ನಾವು ಕ್ಲಿಯರ್ ಮಾಡಿದ್ದೀವಿ. ಈಗ ಮೇ ತಿಂಗಳು ಕಂತಿನ ಹಣ ಮಾತ್ರ ಬಿಲ್ಲಿಂಗ್ ಮಾಡಬೇಕಾಗಿದೆ. ಇಲ್ಲಿ ಯಾಕೆ ತಡವಾಗಿ ಫಲಾನುಭವಿಗಳ ಖಾತೆಗೆ ಸೇರ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಮೊದಲು ಫಲಾನುಭವಿಗಳ ಖಾತೆಗೆ ಡೈರೆಕ್ಟ್ ಆಗಿ ಟ್ರೆಜರಿಯಿಂದ ಹಣ ವರ್ಗಾವಣೆ ಆಗ್ತಾ ಇತ್ತು. ಆದರೆ ಈಗ ಪ್ರೊಸೀಜರ್ ಚೇಂಜ್ ಆಗಿದೆ. ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಆಮೇಲೆ ಗ್ರಾಮ ಪಂಚಾಯಿತಿ, ಅಲ್ಲಿಂದ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ. ಈ ಥರ ಒಂದು ಸೈಕಲ್ ಇರೋದ್ರಿಂದ ಒಂದೆರಡು ವಾರ ತಡ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಡಿಬಿಟಿ ಮುಖಾಂತರ ಜಮಾ ಆಗ್ಲಿಕ್ಕೆ ಅಂತ ಹೇಳಿ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದ್ರು. ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ಯೋಜನೆ, ಪಿಂಚಣಿ ಪಡೆಯುವವರಿಗೆ ಹಣ ಬರೋದಿಲ್ಲ ಅಂತ ಕೂಡ ಅನ್ನೋ ಒಂದು ಮಾಹಿತಿ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಆದರೆ ಎಲ್ಲಿಯೂ ಕೂಡ ಅಫಿಷಿಯಲಿ ಮಾಹಿತಿ ಬಂದಿಲ್ಲ. ಇನ್ಮುಂದೆ ಗೃಹಲಕ್ಷ್ಮಿ ಅಥವಾ ಗ್ಯಾರಂಟಿಗಳಿಂದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟರೆ ಗ್ಯಾರಂಟಿಗಳಲ್ಲಿ ಯಾವುದಾದ್ರೂ ಯೋಜನೆ ಬಂದ್ ಆದರೂ ಆಗಬಹುದು. ಇದೇ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸದಸ್ಯರ ನಡುವೆ ಚರ್ಚೆಗಳು ಆಗ್ತಾ ಇದೆ. ಇದರಿಂದಾಗಿ ಕೆಲವು ಯೋಜನೆಗಳು ಬಂದ್ ಆದರೂ ಆಗಬಹುದು. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರುವಂಥ ಒಂದು ಮಾಹಿತಿ. ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟು ಇನ್ನು ಉಳಿಕಿರೋ ಯೋಜನೆಗಳು ಅಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಅಥವಾ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು, ಪಿಂಚಣಿದಾರರಾಗಿರ್ಬೋದು, ಅಥವಾ ಅಂಗವೈಕಲ್ಯತೆ ಹೊಂದಿರುವಂತಹ ಒಂದು ಸ್ಟೈಪಂಡ್ ಆಗಿರ್ಬೋದು, ಇಂಥವು ಯಾವುದಾದರೂ ಬಂದ್ ಆದರೂ ಆಗಬಹುದು. ಇಲ್ಲಿ ಯಾವುದು ಇನ್ನೂ ಕನ್ಫರ್ಮೇಷನ್ ಆಗಿ ಅಫಿಷಿಯಲಿ ನೋಟಿಫಿಕೇಶನ್ ಏನು ಬಂದಿಲ್ಲ ವೀಕ್ಷಕರೇ. ಇನ್ನು ಮುಂದೆ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ ಸಿಕ್ತಂದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದೇ ಥರ ನಮ್ಮ ಒಂದು ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾವು ನೆಕ್ಸ್ಟ್ ಈ ಒಂದು ವಿಡಿಯೋದ ಬಗ್ಗೆ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.